ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನೆಲ್. ಇವತ್ತಿನ ರೆಸಿಪಿ ಹರ್ಬಲ್ ಚಿಕನ್ ತಂದೂರಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ನಾನು ತುಂಬಾ ಚೆನ್ನಾಗಿರ್ತದೆ. ನೋಡಿ ಯಾವ ತರ ಬಂದಿದೆ ಅಂತ ಹೇಳಿ. ನೋಡಿ, ತುಂಬಾ ಚೆನ್ನಾಗಿರ್ತದೆ. ಈ ತರ ಮಾಡಿ ಕೊಟ್ರೆ ಉಂಟಲ್ಲ, ಎಲ್ಲರಿಗೆ ತುಂಬಾ ಇಷ್ಟಪಟ್ಟು, ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, 2.5 kg ಚಿಕನ್. ನೋಡಿ, ಹೋಲ್ ಚಿಕನ್ ಇದು ಹರ್ಬಲ್ ಚಿಕನ್ ತಂದೂರಿ ಮಾಡಿದ್ದೇನೆ. ನೋಡಿ, ದೊಡ್ಡ ಕೋಳಿ. ಈ ತರ ಎಲ್ಲ ಮಾಡುವಾಗ ಉಂಟಲ್ಲ, ಸಣ್ಣ ಚಿಕನ್ ಆದ್ರೆ, ಸಣ್ಣ ಕೋಳಿ ಆದ್ರೆ ಒಳ್ಳೇದು. ಅದೇ ಇದು ಸ್ವಲ್ಪ ದೊಡ್ಡದುಂಟು ಚಿಕನ್. ನೋಡಿ, ಇದಕ್ಕೆ ನಾನು ಮೊದಲಿಗೆ ಫಸ್ಟ್ ಮ್ಯಾರಿನೇಷನ್ಗೆ ನೋಡಿ, ರುಚಿಗೆ ಉಪ್ಪು, ಅರಿಶಿಣದ ಪುಡಿ ಸ್ವಲ್ಪ ಮತ್ತು ವಿನಿಗರ್ ಹಾಕೊಳ್ತಾ ಇದ್ದೇನೆ. ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ವಿನಿಗರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದು ಫಸ್ಟ್ ಮ್ಯಾರಿನೇಷನ್. ಮೊದಲಿಗೆ ಒಂದು ಮ್ಯಾರಿನೇಷನ್ ಮಾಡ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ದೊಡ್ಡ ಚಿಕ್ಕ ಕೋಳಿ ನೋಡಿ, ಚೆನ್ನಾಗಿ ಕ್ಲೀನ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ, ಕಟ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ. ಅದನ್ನ ಚೆನ್ನಾಗಿ ತೊಳೆದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನಾನು ಕಟ್ಸ್ ಎಲ್ಲ ಹಾಕೊಂಡಿದ್ದೇನೆ. ಹಾಕೊಂಡು ಚೆನ್ನಾಗಿ ನೋಡಿ ಮಸಾಲಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಉಪ್ಪು, ಅರಿಶಿಣದ ಪುಡಿ ಮತ್ತು ವಿನಿಗರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ಇಡಬೇಕು. ಇಟ್ಟ ಮೇಲೆ ನೋಡಿ, ಈಗ ಕುಕ್ಕರ್ಗೆ ನಾನು ತುಪ್ಪ ಹಾಕೊಳ್ತಾ ಇದ್ದೇನೆ. ನೋಡಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ, ಈ ತರ ಚೆನ್ನಾಗಿ ಫುಲ್ ಮಾಡ್ಕೊಂಡು ಈ ಚಿಕನ್ಗೆ ನೋಡಿ ಈ ತರ ಟೂತ್ ಪಿಕ್ ಇಂದ ನಾನು ಜಾಯಿಂಟ್ ಮಾಡ್ಕೊಂಡಿದ್ದೇನೆ. ನೋಡಿ, ಈ 2 ಕಾಲ್ಗಳನ್ನು ಜಾಯಿಂಟ್ ಮಾಡ್ಕೊಂಡಿದ್ದೇನೆ. ಈ ಹೊಟ್ಟೆಯ ಭಾಗದ ಹತ್ತಿರ ಕೂಡ ಟೂತ್ ಪಿಕ್ ಹಾಕೊಂಡು ಒಟ್ಟಿಗೆ ಇದು ಮಾಡ್ಕೊಂಡಿದ್ದೇನೆ, ಜಾಯಿಂಟ್ ಮಾಡ್ಕೊಂಡಿದ್ದೇನೆ. ಇದನ್ನೀಗ ಕುಕ್ಕರ್ನೊಳಗೆ ಇಟ್ಟು ಒಂದು 3 ವಿಸಿಲ್ ಬೇಯಿಸ್ಕೊಳ್ತೇನೆ ನಾನು. ನೋಡಿ, ಕುಕ್ಕರ್ನೊಳಗೆ ಇಟ್ಕೊಂಡು ಚೆನ್ನಾಗಿ ಬೆಂದ್ರೆ ಉಂಟಲ್ಲ, ದೊಡ್ಡ ಚಿಕನ್ ಅಲ್ಲ, ಅದಕ್ಕಾಗಿ ನಾನು ಈ ತರ ಬೇಯಿಸ್ಕೊಳ್ಳುದು. ನೋಡಿ, ಮೊದ್ಲಿಗೇನೆ ಫಸ್ಟ್ ಅಲ್ಲಿ ಬೇಯಿಸ್ಕೊಳ್ಬೇಕು ಚೆನ್ನಾಗಿ. ನೋಡಿ, ಒಂದು 3 ವಿಸಿಲ್ ಬೇಯಿಸ್ಕೊಳ್ಬೇಕು. ಮತ್ತೊಂದು ಏನ್ ಹೇಳುದಂದ್ರೆ, ಇದು ಈ 3 ವಿಸಿಲ್ ಆಗುವ ತನಕ ಉಂಟಲ್ಲ, ಇದು ಗ್ಯಾಸ್ ಲೋ ಫ್ಲೇಮ್ ಅಲ್ಲಿ ಇಡ್ಬೇಕು, ಮೀಡಿಯಂ ಫ್ಲೇಮ್ ಅಲ್ಲ, ಫುಲ್ ಲೋ ಫ್ಲೇಮ್ ಅಲ್ಲಿ ಇಟ್ಟು 3 ವಿಸಿಲ್ ತೆಗಿಬೇಕು. ನೋಡಿ, ನೀರೇನು ಹಾಕ್ಲಿಕ್ಕಿಲ್ಲ, ಅದ್ರಲ್ಲೇ ಚಿಕನ್ ಇದೆ, ನೀರ್ ಬಿಟ್ಕೊಳ್ತದೆ. ಆದ್ರೆ ಗ್ಯಾಸ್ ಫುಲ್ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದೇನೆ ನಾನು. 3 ವಿಸಿಲ್ ಕೂಗಿಸ್ಕೊಳ್ತೇನೆ. ಅಷ್ಟರಲ್ಲಿ ಮಸಾಲಕ್ಕೆ ರೆಡಿ ಮಾಡುವ. ನೋಡಿ, ಮಿಕ್ಸಿ ಜಾರಿಗೆ ಒಂದು 100 ಗ್ರಾಮ್ಸ್ ನಷ್ಟು ಕಾಯಿಮೆಣಸು ಹಾಕೊಳ್ತಾ ಇದ್ದೇನೆ. 100 ಗ್ರಾಮ್ಸ್ ನಷ್ಟು ಕಾಯಿಮೆಣಸು ಬೇಕು. 2.5 kg ಚಿಕನ್ ಅಲ್ವಾ. ಒಂದು 100 ಗ್ರಾಮ್ಸ್ ನಷ್ಟು ಕಾಯಿಮೆಣಸು, ಒಂದು ದೊಡ್ಡ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು. ನೋಡಿ, ಒಂದು 50 ಗ್ರಾಮ್ಸ್ ನಷ್ಟು ಶುಂಠಿ ಹಾಕೊಂಡಿದ್ದೇನೆ. 1 ಟೇಬಲ್ ಸ್ಪೂನ್ ನಷ್ಟು ಬಡೆಸೊಪ್ಪು. ಫ್ಲೇವರ್ ಚೆನ್ನಾಗಿರ್ತದೆ ಬಡೆಸೊಪ್ಪು ಹಾಕೊಳ್ಳೋದ್ರಿಂದ. 1 ಟೇಬಲ್ ಸ್ಪೂನ್ ಅಷ್ಟು ಬಡೆಸೊಪ್ಪು ಹಾಕೊಂಡಿದ್ದೇನೆ. ಒಂದು 1/4 ಸ್ಪೂನ್ ಅಷ್ಟು ಕರಿಮೆಣಸು. ಒಂದು ಸಣ್ಣ ಪೀಸ್ ಹುಣಸೆ ಹಣ್ಣು. ನೋಡಿ, ಸಣ್ಣ ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ಹಾಕೊಂಡಿದ್ದೇನೆ. ಮತ್ತು ನಾನು ಒಂದು ಸಣ್ಣದೊಂದು 2 ಗೆಡ್ಡೆ ಬೆಳ್ಳುಳ್ಳಿ ಹಾಕೊಂಡಿದ್ದೇನೆ. ಒಂದು ಅರ್ಧ ಚಮಚದಷ್ಟು ಜೀರಿಗೆ. ನೋಡಿ, ಉಪ್ಪು, ರುಚಿಗೆ ಉಪ್ಪು ಕೂಡ ಮಿಕ್ಸಿಗೆನೆ ಹಾಕೊಂಡಿದ್ದೇನೆ, ಕಲ್ಲುಪ್ಪು ಹಾಕೊಂಡಿದ್ದೇನೆ. ನೀರು ಸ್ವಲ್ಪ ಹಾಕೊಂಡು ಇದನ್ನು ಫೈನ್ ಆಗಿ ಪೇಸ್ಟ್ ಮಾಡ್ಕೊಳ್ಬೇಕು, ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ನೋಡಿ ಈ ತರ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ನಾನು ಹುಣಸೆ ಹಣ್ಣು ಹಾಕೊಂಡಿದ್ದೇನೆ, ಅದರ ಬದಲಿಗೆ ನಿಮ್ಗೆ ಲಿಂಬೆ ರಸ ಮತ್ತು ಮೊಸರು ಕೂಡ ಯೂಸ್ ಮಾಡಬಹುದು. ನೋಡಿ, ಮುಚ್ಚಳ 3 ವಿಸಿಲ್ ಆಗಿದೆ. ನೋಡಿ, ಸ್ಟೀಮ್ ಎಲ್ಲ ಹೋದ್ಮೇಲೆ ಉಂಟಲ್ಲ, ಈಗ ಓಪನ್ ಮಾಡೋ. ನೋಡಿ, ಇಷ್ಟು ನೀರು ಬಿಟ್ಕೊಂಡಿದೆ. ನೋಡಿ, ಚಿಕನ್ ಇದು ನೀರು ಬಿಟ್ಕೊಂಡಿದ್ದು. ಚಿಕನ್ ನೀರು ಉಂಟಲ್ಲ, ನಾನು ಬೇರೆ ತೆಗಿತೇನೆ. ಇದು ಸೂಪ್ ಮಾಡ್ಲಿಕ್ಕೆ, ಇಲ್ಲದ್ರೆ ಏನು ಚಿಕನ್ ಕರಿಗೆಲ್ಲ ಹಾಕ್ತದೆ, ಕರಿ ಮಾಡುವಾಗೆಲ್ಲ ಯೂಸ್ ಮಾಡ್ಬೋದು. ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಇದನ್ನು ಪೂರ್ತಿ ತಣ್ಣಗಾಗ್ಬೇಕು. ತಣ್ಣಗಾದ ಮೇಲೆ ಮಸಾಲ ಮಿಕ್ಸ್ ಮಾಡುದು. ಬಿಸಿ ಇರುವಾಗನೇ ಮಿಕ್ಸ್ ಮಾಡಿದ್ರೆ ಉಂಟಲ್ಲ, ಹುಡಿ ಆಗುವ ಚಾನ್ಸ್ ಇರ್ತದಲ್ಲ ಚಿಕನ್. ಅದಕ್ಕಾಗಿ ಪೂರ್ತಿ ಆದ ಮೇಲೆ. ನೋಡಿ, ತಣ್ಣಗಾಗಿದೆ. ಈಗ ಇದಕ್ಕೆ ಮಸಾಲ ಹಾಕೊಳ್ತೇನೆ ನಾನು. ಗ್ರೈಂಡ್ ಮಾಡಿರುವಂತಹ ಮಸಾಲ. ನೋಡಿ, ಗ್ರೀನ್ ಮಸಾಲ. ನಿಮ್ಗೆ ಇದಕ್ಕೆ ಪುದೀನ ಕೂಡ ಹಾಕೊಳ್ಬಹುದು. ಪುದೀನ ಕೂಡ ಹಾಕಿದ್ರೆ ಚೆನ್ನಾಗಿರ್ತದೆ. ನೋಡಿ, ಇದು 1 ಚಮಚದಷ್ಟು ಕಸೂರಿ ಮೇಥಿ ಪೌಡರ್ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಈಗ ಚಿಕನ್ಗೆ
ಕೋಟ್ ಮಾಡ್ಕೊಳ್ಬೇಕು. ನೀವು ನಾನು ಹುಣಸೆ ಹಣ್ಣು ಹಾಕೊಂಡಿದ್ದೇನಲ್ಲ, ಅದ್ರ ಬದಲಿಗೆ ನಿಮ್ಗೆ ಇದು ಮೊಸರು ಹಾಕೊಳ್ಬಹುದು ಮತ್ತು ಲಿಂಬೆ ರಸ ಕೂಡ ಹಾಕೊಳ್ಬಹುದು. ನೋಡಿ, ಒಂದು 2 ಚಮಚದಷ್ಟು ತುಪ್ಪ ಹಾಕೊಂಡಿದ್ದೇನೆ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ತುಪ್ಪದ ಬದಲು ಬಟರ್ ಕೂಡ ಹಾಕೊಳ್ಬಹುದು. ತುಪ್ಪ ಹಾಕೊಂಡ್ರೆ ಉಂಟಲ್ಲ, ಈ ತರ ಹಾಕೊಳ್ಳೋದ್ರಿಂದ ಉಂಟಲ್ಲ, ಇದೆಲ್ಲ ಚೆನ್ನಾಗಿ ಇದಾಗ್ತದೆ. ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ತದೆ. ಅದಕ್ಕಾಗಿ ನೋಡಿ, ಹಾಕೊಂಡು ಚೆನ್ನಾಗಿ ಒಂದೇ ತರ ಮಿಕ್ಸ್ ಮಾಡ್ಕೊಳ್ಬೇಕು. 2 ಬದಿ ಕೂಡ ಮಸಾಲ ಎಲ್ಲ ಉಂಟಲ್ಲ, ಕರೆಕ್ಟ್ ಆಗಿ ಅದ್ರೊಳಗೆ ಎಲ್ಲ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಕರೆಕ್ಟ್ ಆಗಿ ಎಲ್ಲ ಒಳಗೆ ಅದ್ರ ಎಲ್ಲ ಈ ಗೆರೆ ಎಲ್ಲ ಹಾಕಿದ್ದೇವಲ್ಲ ನಾವು, ಅದ್ರ ಎಡೆಗೆಲ್ಲ ಕರೆಕ್ಟ್ ಆಗಿ ಮಸಾಲ ಹಾಕೊಳ್ಬೇಕು. ಇಲ್ಲದ್ರಿಂದ ಒಂದೊಂದು ಕಡೆ ಚಪ್ಪೆ ಅಂತ ಅನಿಸ್ತದೆ. ಅದಕ್ಕಾಗಿ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಂಡು ನೋಡಿ, ಇದನ್ನೊಂದು ಅರ್ಧ ಗಂಟೆ 1 ಗಂಟೆಗಳ ಕಾಲ ಇಟ್ರೆ ಇನ್ನೂ ಒಳ್ಳೇದು. 1 ಗಂಟೆಗಳ ಕಾಲ ಫ್ರಿಡ್ಜ್ ಅಲ್ಲಿ ಇಟ್ರೆ ಮ್ಯಾರಿನೇಟ್ ಮಾಡಿದ್ರೆ ಒಳ್ಳೇದು. ನೋಡಿ, ಈಗ ಇದನ್ನು ನಾನು ಒಂದು 175 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಪ್ರೀ ಹೀಟ್ ಮಾಡಿಕೊಂಡು ಆಮೇಲೆ ಚಿಕನ್ ಅನ್ನು ಇಟ್ಟು ಒಂದು 25 ಮಿನಿಟ್ಸ್ ಇದನ್ನು ಪುನಃ ಬೇಯಿಸ್ಕೊಳ್ಬೇಕು. ನೋಡಿ, ಮೊದಲಿಗೆ 175 ಡಿಗ್ರಿಯಲ್ಲಿ ಪ್ರೀ ಹೀಟ್ ಮಾಡ್ಕೊಳ್ಬೇಕು ಓವನ್ ಅನ್ನು. ಆಮೇಲೆ 25 ಮಿನಿಟ್ಸ್ ಬೇಯಿಸ್ಕೊಂಡಿದ್ದೇನೆ. ನೋಡಿ ನೋಡಿ ಯಾವ ತರ ಬಂದಿದೆ ಅಂತ ಹೇಳಿ, ಸೂಪರ್ ಆಗಿ ಬಂದಿದೆ ನೋಡಿ. ಮಕ್ಕಳಿಗೆಲ್ಲ ತುಂಬಾ ಖುಷಿ. ಚಿಕನ್ ಈ ತರ ಮಾಡಿ ಕೊಟ್ರೆ ಉಂಟಲ್ಲ, ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಹರ್ಬಲ್ ಚಿಕನ್ ತಂದೂರಿ ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್.